ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಲಾಭ ಮತ್ತು ನಷ್ಟಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ಕೊಂಡು ಬಂದಿದ್ದೆ. ನಿನ್ನೆ ಪ್ರಮುಖ ಒಂದು 10 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ರೆ, ಇಲ್ಲಿ ಇವತ್ತಿನ ಕ್ಲಾಸಸ್ನಲ್ಲಿ ಕೂಡ 10 ಪ್ರಶ್ನೆಗಳನ್ನ ಏನ್ ಮಾಡ್ತೀನಪ್ಪ ಅಂದಾಗ ಡಿಸ್ಕಸ್ ಮಾಡ್ಕೊತಾನೆ. ಈ ವಿಡಿಯೋನ ಏನು ತರ ನೋಡ್ಕೊಳ್ಬೋದು. ಫಸ್ಟ್ ಟೈಮ್ ಯಾರು ಹೊಸ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಎಲ್ಲವೂ ಫ್ರೀ ಕ್ಲಾಸಸ್ಗಳು ಇರ್ತಾವೆ. ಈ ವರ್ಷ ಹೊಸ ಸಬ್ಜೆಕ್ಟ್ ಸಿಲೆಬಸ್ಗೆ ಸಂಬಂಧಪಟ್ಟಂತ ಏನೇನು ಕ್ವಶನ್ಸ್ಗಳನ್ನ ಕೇಳ್ತಾನೆ ಅಂತೇಳಿ ಇಲ್ಲಿ ಹೇಳ್ಕೊತಾ ಹೋಗ್ತಿರ್ತಾನೆ. ಗಣಿತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡ್ಕೊತ ಬರ್ರಿ. ಇಲ್ಲಿ ಒಂದು ಪೆನ್ನಿಗೆ 8 ರೂಪಾಯಿ 50 ಪೈಸೆ ಬೆಲೆಯಂತೆ 10 ಪೆನ್ನುಗಳನ್ನು ಕೊಂಡು ಅವುಗಳನ್ನು 100 ರೂಪಾಯಿಗೆ ಮಾರಿದರೆ ದೊರೆತ ಲಾಭ ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟಾನ. ನೋಡ್ರಿ, ಒಂದು ಪೆನ್ನಿಗೆ ಒಂದು ಪೆನ್ ತೊಗೊಂಡ್ರಪ್ಪ ಅಂತಂದಾಗ 8 ರೂಪಾಯಿ 50 ಪೈಸೆ ಅಂದರೆ 8.5 ರೂಪಾಯಿ ಕೊಡ್ಬೇಕು. ಅಂಥವು ಎಷ್ಟು ಪೆನ್ ತೊಗೊಂಡಂಗಾಯ್ತು? ನಾನು 10 ಪೆನ್ ತೊಗೊಂಡಿನಿ. ಹಾಗಾದರೆ 8 ರೂಪಾಯಿ 50 ಪೈಸೆ ಇಂಟು 10 ರೂಪಾಯಿ ಮಾಡ್ಬೇಕು. ಇಂಟು 10 ಮಾಡಿದಾಗ ಎಷ್ಟು ರೂಪಾಯಿ ಆಕೈತೆ ನೋಡ್ರಿ? 85 ಇಂಟು 1 ಅಂತಂದಾಗ 85 ಒಂದಲೇ 85 ಆಗ್ತದೆ. ಇಲ್ಲೊಂದು 0 ಇದೆ, ಇಲ್ಲೊಂದು 0 ಇದೆ, 2 0ನೇ ಕೊಟ್ಬಿಡ್ರಿ. 2 0ನೇ ಕೊಟ್ಬಿಡ್ರಿ. ಸರ್ 2500 ರೂಪಾಯಿ ಹಾಕೋದನ್ರಿ. 2500 ರೂಪಾಯಿ ಮಾಡಬಾರ್ದು. ಯಾಕಪ್ಪ ಅಂದಾಗ ಇಲ್ಲಿ ನೋಡ್ರಿ, 2 ಸಂಖ್ಯೆ ಬಿಟ್ಟು ಮಲ್ಟಿಪ್ಷನ್ಸ್ನ ಒಳಗಡೆ ಏನಿದೆ, 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಐತೆ. ಹೌದಾ? 2 ಸಂಖ್ಯೆ ಬಿಟ್ಟು ಇಲ್ಲಿ ಪಾಯಿಂಟ್ ಐತೆ. ಹಾಗಾದ್ರೆ ನೀನು 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಬಿಟ್ರಪ್ಪ ಅಂತಂದಾಗ ಇದನ್ನು ಪೂರ್ಣ ಸಂಖ್ಯೆ ಏನು ಕರಿತೀವಿ, ಹೋಲ್ ನಂಬರ್. ಇವು ದಶಮಾಂಶ ಸಂಖ್ಯೆ. ಹಾಗಾದ್ರೆ ಬಂದಿದ್ದಷ್ಟು ಇವರೇ 85 ರೂಪಾಯಿ. ಹಾಗಾದರೆ 8.5 ರೂಪಾಯಿಗೆ ಒಂದು ಪೆನ್ ತೊಗೊಂಡಾಗ 10 ಪೆನ್ನಿಗೆ ಎಷ್ಟು ರೂಪಾಯಿ ಹಾಕದ? 85 ರೂಪಾಯಿ ಹಾಕದ. ಹಾಗಾದ್ರೆ 85 ರೂಪಾಯಿಗೆ ನಾನು ಕೊಂಡಿದ್ದಾಯ್ತು. ಅದನ್ನು ಎಷ್ಟು ರೂಪಾಯಿಗೆ ಮಾಡ್ತೀನಿ? 100 ರೂಪಾಯಿಗೆ ಮಾಡ್ತಾನಂತ. 85 ತೊಗೊಂಡು 100 ರೂಪಾಯಿಗೆ ಮಾಡ್ತೀನಿ ಅನ್ನೋದಾದ್ರೆ ಲಾಭ ಅಂತ ಆಯ್ತು. ಎಷ್ಟು ರೂಪಾಯಿ ಲಾಭ ಆಯಿತು? 15 ರೂಪಾಯಿ ಲಾಭ ಆಯಿತು. ಎಷ್ಟು ರೂಪಾಯಿ ಲಾಭ ಆಯ್ತು ರೀ? 15 ರೂಪಾಯಿ ಲಾಭ ಆಯಿತು. ನೋಡಿರಿ, ಆಪ್ಷನ್ ಸಿ ಈಸಿಯಾಗಿ ನೀವು ಆನ್ಸರ್ಸ್ನ ಕಂಡುಹಿಡ್ಕೊಂಡಿವಿ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ. ಪ್ರಶ್ನೆ ಈ ಥರ ಇದೆ. ವಿದ್ಯಾಶ್ರೀಯು ಪ್ರತಿಯೊಂದಕ್ಕೆ 25 ದರದಲ್ಲಿ 15 ಹೂವಿನ ಹಾರಗಳನ್ನು ಕೊಂಡು ಅವುಗಳನ್ನು 300ಗೆ ಮಾರಾಟ ಮಾಡಿದರೆ ಆಕೆಗೆ ಆದ ನಷ್ಟ ಅಥವಾ ಲಾಭ ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟ. ವಿದ್ಯಾಶ್ರೀ ಪ್ರತಿಯೊಂದಕ್ಕೆ ಎಷ್ಟು ಕೊಡ್ತಾಳತ್ತಕ್ಕೆ? 25 ರೂಪಾಯಿ ದರದಲ್ಲಿ 15 ಹೂವಿನ ಹಾರಗಳು ತೊಗೊತಾಳಕ್ಕೆ. ತೊಗೊಂಡಿದ್ದಷ್ಟಿಗೆ 15 ಹೂವಿನ ಹಾರ ಅಂದ್ರೆ ಆಕೆ ಎಷ್ಟು ಅಮೌಂಟ್ ಕೊಟ್ಟಂಗಾಯ್ತು ಮೊದಲು ಕಂಡು ಹಿಡ್ಕೋಬೇಕು. ನೋಡ್ರಿ, 15 75, 15 75, 5 ಅಷ್ಟೇ ಬರೀತೀನಿ, 7 ಕ್ಯಾರಿ ಮಾಡ್ತೀನಿ. 15 30, 30 1 7, 37 ಅಂದರೆ 375 ರೂಪಾಯಿ ಆಯ್ತು. ಎಷ್ಟು ರೂಪಾಯಿ ಆಯ್ತು ಅನ್ನಂಗಾಯ್ತು? 375 ರೂಪಾಯಿ. ಇದೇ ಪೆನ್ಲೇನೆ ಬರಿತೀನಿ, 375 ರೂಪಾಯಿ. ಓಕೆ, ಅವುಗಳನ್ನು 300ಗೆ ಮಾರಾಟ ಮಾಡಿದರೆ ಆಕೆಗೆ ಆದ ನಷ್ಟ ಅಥವಾ ಲಾಭ ಎಷ್ಟು? ನೋಡ್ರಿ, 25 ರೂಪಾಯಿಗೆ ಒಂದು ಹಾರ ತೊಗೊಂಡು 25 ರೂಪಾಯಿಗೊಂದು ಹಾರ ತೊಗೊಂಡು 15 ಹೂವಿನ ಹಾರಗಳನ್ನು ಕೊಂಡ್ಕೊತಾಳೆ. 25 ರೂಪಾಯಿಗೊಂದು 15 ಹೂವಿನ ಹಾರ ತೊಗೊಂಡು ಅಂದ್ರೆ 375 ರೂಪಾಯಿ ಕೊಟ್ಟು ಆಕೆ ಕೊಂಡ್ಕೊಂಡಂಗಾಯ್ತು. ಬರೀ ಆಕೆ ಅವುಗಳನ್ನು 300ಕ್ಕೆ ಮಾರ್ಬಿಡ್ತಾಳತ್ತ. 375ಕ್ಕೆ ತೊಗೊಂಡು 300ಕ್ಕೆ ಮಾರ್ಬಿಟ್ಲತ್ತ. ಲಾಭ ಆಯ್ತು ನಷ್ಟ ಆಯ್ತು? ನಷ್ಟ ಆಯಿತು. 375 ರೂಪಾಯಿಗೆ ತೊಗೊಂಡು ಬರೀ 300ಕ್ಕೆ ಮಾರ್ತೇವೆ ಅನ್ನೋದು 75 ರೂಪಾಯಿ ಏನಾಯ್ತಪ್ಪ ಅಂತಂದಾಗ ನಮಗೆ ನಷ್ಟ ಆಗ್ತದೆ. ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂತಂದಾಗ ಇದಕ್ಕೆ ಸರಿ ಉತ್ತರ ಆಗ್ತದೆ. ಕ್ಲಿಯರ್? ಇನ್ನು ನೆಕ್ಸ್ಟ್ ಪ್ರಶ್ನೆ. ಎಲ್ಲ ಪ್ರಶ್ನೆಗಳು ನೋಡಿದ್ರೆ ಸಾಕು, ಯಾವ್ದು ಲಾಭ ಆಗ್ತದೆ ಯಾವ್ದು ನಷ್ಟ ಆಗ್ತದೆ ಅಂತೇಳಿ ನೀವೇ ಹೇಳ್ಕೊತ ಹೋಗ್ಬೇಕು. ಪ್ರಶ್ನೆ ಈ ಥರ ಇದೆ. ಒಬ್ಬ ಅಂಗಡಿಯವನು 45 ಸಾವಿರಕ್ಕೆ ಕೊಂಡು ಸರಕುಗಳನ್ನು ಸಾಗಿಸಲು 5,000 ರೂಪಾಯಿ ಖರ್ಚು ಮಾಡುತ್ತಾನೆ. ಈ ಸರಕುಗಳನ್ನು 40 ಸಾವಿರಕ್ಕೆ ಮಾರಿದರೆ ಆಗ ಉಂಟಾಗುವ ನಷ್ಟ ಎಷ್ಟು ಅಂತ ಕ್ವಶನ್. ನಷ್ಟನೇ ಕೇಳೋಣ. ನೋಡ್ರಿ, 45 ಸಾವಿರಕ್ಕೆ ತೆಗೆದುಕೊಳ್ತಾನಂತ. 45 ಸಾವಿರ ರೂಪಾಯಿಗೆ ತೆಗೆದುಕೊಂಡು 5,000 ರೂಪಾಯಿ ಅದನ್ನು ಖರ್ಚು ಮಾಡ್ತಾನಂತಾದ್ರೆ ಟೋಟಲ್ ಆಗಿ 50,000 ರೂಪಾಯಿ ಖರ್ಚು ಮಾಡ್ದಂಗಾಯ್ತು. ಅವನು ಎಷ್ಟು? 50,000 ರೂಪಾಯಿ ಖರ್ಚು ಮಾಡ್ದಂಗಾಯ್ತು. 50,000 ರೂಪಾಯಿ ಖರ್ಚು ಮಾಡಿ ಅದನ್ನು ಮಾರಿದ ಬರೀ 40,000ಕ್ಕೆ ಮಾರಿದಷ್ಟಕ್ಕೆ 40,000ಕ್ಕೆ ಮಾಡ್ತಾನೆ. ಹಾಗಾದರೆ 40,000 ತೆಗೆದುಬಿಟ್ಟು 50,000ದಾಗ 40,000 ತೆಗೆದು ಅಂದ್ರೆ 10,000 ಉಳಿತು. ಹಾಗಾದರೆ 10,000 ರೂಪಾಯಿ ಏನಾಯ್ತಪ್ಪ ಅಂದ್ರೆ ಆತನಿಗೆ ನಷ್ಟ ಆಗ್ತದೆ. ಹೀಗಾಗಿ ಆಪ್ಷನ್ಸ್ ಎಲ್ಲೇನಪ್ಪ ಅಂದಾಗ ಏದಾಗೈತೆ ನೋಡ್ರಿ, 10,000 ರೂಪಾಯಿ ಆತನಿಗೆ ನಷ್ಟ ಉಂಟಾಗುತ್ತದೆ. ಇದು ಸಿಂಪಲ್ ಐತೆ ಪ್ರಶ್ನೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಈ ಥರ ಇದೆ.
ಒಬ್ಬ ವ್ಯಕ್ತಿ 1 ಡಜನ್ ಮೊಟ್ಟೆಗಳನ್ನು 20 ರೂಪಾಯಿಗೆ ಕೊಂಡುಕೊಂಡನು. ಒಬ್ಬ ವ್ಯಕ್ತಿ 1 ಡಜನ್ ಮೊಟ್ಟೆಗಳನ್ನು 1 ಡಜನ್ ಅಂದ್ರೆ ಎಷ್ಟಿರ್ತಾವ ಅನ್ನೋದು ಗೊತ್ತಿರ್ಬೇಕು ನಿಮಗೆ. 1 ಡಜನ್ ಅಂದ್ರೆ ಎಷ್ಟಿರ್ತಾವ್ರಿ? 12 ಇರ್ತಾವ. 1 ಡಜನ್ ಮೊಟ್ಟೆಗಳನ್ನು 20 ರೂಪಾಯಿಗಳಿಗೆ ಏನು ಮಾಡ್ತಾನಪ್ಪ ಅಂತಂದಾಗ ಆತ ಕೊಂಡ್ಕೊಳ್ತಾನೆ. ಒಬ್ಬ ವ್ಯಕ್ತಿ 1 ಡಜನ್ ಮೊಟ್ಟೆಗಳನ್ನು 20 ರೂಪಾಯಿಗಳಿಗೆ ಕೊಂಡುಕೊಂಡು ಪ್ರತಿಯೊಂದು ಮೊಟ್ಟೆಗೆ 2ರಂತೆ ಮಾರುತ್ತಾನೆ. ಅವನಿಗೆ ದೊರೆಯುವ ಲಾಭ ಎಷ್ಟು ಅಂತ ಕ್ವಶನ್ಸ್ ಅರ್ಥ ಆಗ್ತಾ ಇದು. ಒಬ್ಬ ವ್ಯಕ್ತಿ 1 ಡಜನ್ಗೆ 20 ರೂಪಾಯಿ ಕೊಂಡುಕೊಂಡಾನೆ. ಹಾಗಾದ್ರೆ 1 ಡಜನ್ ಅಂದ್ರೆ 12 ಇರ್ತಾವ. ಹಾಗಾದ್ರೆ 12ಕ್ಕೆ ಎಷ್ಟು ರೂಪಾಯಿ ಕೊಟ್ಟಾನವ? 20 ರೂಪಾಯಿ ಕೊಟ್ಟಾನ. ಅವ ಏನು ಮಾಡ್ತಾನತ್ತೀಗ? 20 ರೂಪಾಯಿ ಕೊಂಡುಕೊಂಡು ಪ್ರತಿಯೊಂದು ಮೊಟ್ಟೆಗೆ 2 ರೂಪಾಯಿ ಕೊಂಡು ಮಾರ್ತಾನಂತ. 1 ಡಜನ್ ಅಂದ್ರೆ 12 ಇರ್ತಾವೆ. 2 ರೂಪಾಯಿ ಕೊಂಡು ಮಾರ್ತಾನ ಅನ್ನೋದಾದ್ರೆ 12 ಎಷ್ಟಾಗ್ತದೆ? 24 ರೂಪಾಯಿ ಆಗ್ತದೆ. 20 ರೂಪಾಯಿಗೆ ಅವ 12ಕ್ಕೆ 20 ರೂಪಾಯಿ ಕೊಟ್ಟಾನ. ಈಗ 1 ಡಜನ್ದಾಗ 12 ಇರ್ತಾವೆ. ಒಂದೊಂದು ಮೊಟ್ಟೆಗೆ ಸಿಂಗಲ್ ಮಾರಕ್ಕೆ ಹೋಗ್ತಾನವ. 12 24 ರೂಪಾಯಿ ಆತ ಮಾರ್ಬೇಕಾಯ್ತು. ಹಾಗಾದ್ರೆ 20ಕ್ಕೆ ತೆಗೆದುಕೊಂಬಂದು 24ಕ್ಕೆ ಮಾರ್ತಾನ ಅನ್ನೋದಾದ್ರೆ ಆತನಿಗೆ ಲಾಭ ಆಯ್ತು, ನಷ್ಟ ಆಯ್ತು? ಲಾಭ ಆಯ್ತು. ಎಷ್ಟು ರೂಪಾಯಿ ಲಾಭ ಆಯ್ತು? 4 ರೂಪಾಯಿ ಲಾಭ ಆಯ್ತು. ಆತನಿಗೆ ದೊರೆಯುವ ಲಾಭ ಎಷ್ಟು ಅಂತ ಪ್ರಶ್ನೆ ಕೇಳ್ತಾನೆ. 4 ರೂಪಾಯಿ ಆತನಿಗೆ ಲಾಭ ಆಗ್ತದೆ. ಕ್ಲಿಯರ್? ನೆಕ್ಸ್ಟ್, ಒಬ್ಬನು ಕೆಲವು ಮಾವಿನ ಹಣ್ಣುಗಳನ್ನು 10ಕ್ಕೆ 2ರಂತೆ ಖರೀದಿಸಿ ಅವುಗಳನ್ನು 18ಕ್ಕೆ 3ರಂತೆ ಮಾರಿದರೆ ಈ ವ್ಯವಹಾರದಲ್ಲಿ ಆತನಿಗೆ ಆದ ಲಾಭ ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟರು. ಇಲ್ಲೆಲ್ಲ ನೋಡ್ರಿ 2008 ಇವೆಲ್ಲ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂಥ ಪ್ರಶ್ನೆಗಳೇ. ನೋಡ್ರಿ, ಒಬ್ಬನು ಮಾವಿನ ಹಣ್ಣುಗಳನ್ನು 10ಕ್ಕೆ ನೋಡ್ರಿ 10 ರೂಪಾಯಿದಂಗ 10ಕ್ಕೆ 2 ತೆಗೆದುಕೊಳ್ತಾನಂತ. ನೆಕ್ಸ್ಟ್ 18 ರೂಪಾಯಿಗೆ ಆತ ಏನು ಮಾಡ್ತಾನಪ್ಪ ಅಂದ್ರೆ 3ರಂತೆ ಮಾರಿಬಿಡ್ತಾನೆ. 10 ರೂಪಾಯಿಗೆ 2 ಮಾವಿನ ಹಣ್ಣು ತಗೊಂಡು 18 ರೂಪಾಯಿಗೆ 3 ಮಾವಿನ ಹಣ್ಣುಗಳನ್ನು ಮಾರಿಬಿಡ್ತಾನೆ. ಹಾಗಾದ್ರೆ ಆತನಿಗೆ ವ್ಯವಹಾರದಲ್ಲಿ ಲಾಭ ಆಯ್ತು, ನಷ್ಟ ಆಯ್ತು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಹಾಗಾದ್ರೆ 10 ಇದ್ದಿದ್ದು 18 ಆಗಿದೆ. ಹಾಗಾದ್ರೆ 2 ಇದ್ರ ಮಾರಿದ್ ನೋಡ್ರಿ ಅನುಪಾತದ ಎಷ್ಟರದಾಗ ಮಾರೋಣ? 2 ಇದ್ದಿದ್ದು 3 ಆಗಿದೆ ಅಂದ್ರೆ 1 ಜಾಸ್ತಿ ಕೊಟ್ಟಂಗೆ ಆಗ್ತದೆ. ಅಂದ್ರೆ 1 ಟೋಟಲ್ ಅನುಪಾತಗಳನ್ನು ಕೂಡಿಸ್ಬೇಕಿದ್ದೀನಿ. 2 ಮತ್ತು 2 1 3 ಕೂಡಿಸಿದಾಗ ಎಷ್ಟಾಗ್ತದೆ? 5 ಶೇಕಡ ಅಂತಂದಾಗ 100 ಮಲ್ಟಿಪ್ಲಿಕೇಶನ್ಸ್ನ ಮಾಡ್ಬೇಕು. ಇಲ್ಲಿ ಶೇಕಡ ಅಂದಾಗ 100. 2 1 5 1 5 5 2 10 1 0 0 20 21 20% ಏನಾಗ್ತದಪ್ಪ ಅಂದ್ರೆ ಆತನಿಗೆ ಅದರಲ್ಲಿ ಲಾಭ ಆಗಿರ್ತದೆ. ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ. ಆಪ್ಷನ್ಸ್ ಡಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಒಬ್ಬನು ಒಂದು ಮೇಜನ್ನ 325ಕ್ಕೆ ಕೊಂಡು ಅದರ ರಿಪೇರಿಗಾಗಿ 25 ಖರ್ಚು ಮಾಡಿದನು. ಅವನು ಅದನ್ನು 420ಕ್ಕೆ ಮಾರಿದರೆ ಆತನಿಗೆ ಆದ ಲಾಭ ಅಥವಾ ನಷ್ಟ ಎಷ್ಟು ಅಂತ ಕ್ವಶನ್ಸ್ ನಾವು ಕಂಡುಹಿಡಿಬೇಕು. ಒಬ್ಬ 325ಕ್ಕೆ ಅದನ್ನು ತೆಗೆದುಕೊಳ್ತಾನಂತ. 325ಕ್ಕೆ ಅದನ್ನು ತೆಗೆದುಕೊಡ್ತಾನೆ. ಅದನ್ನು 25 ರೂಪಾಯಿ ಅದಕ್ಕೆ ರಿಪೇರಿ ಮಾಡ್ತಾನೆ. ಅಂದರೆ ಟೋಟಲ್ ಎಷ್ಟಾಯ್ತು? 5 5 10 4 1 5 ಟೋಟಲ್ 300. 325ಕ್ಕೆ 25 ಕುಡಿಸಿದ್ರೆ 350 ಆಯ್ತಾ? 350ಕ್ಕೆ ಅವ ಕೊಂಡುಕೊಂಡು ಅಂದಂಗೆ ಆಯ್ತು. ಅವ ಮಾರಿದ ಎಷ್ಟಕ್ಕೆ ಅದಾಗ? 420ಕ್ಕೆ. ನೋಡ್ರಿ 420ರಾಗ ಈ 350ನ ತೆಗೆದೋಗಿರಿ. 0 0 12ರಾಗ 5 ಕಳೆದ್ರೆ ಇಲ್ಲಿ 7 ಬರ್ತದೆ. 1 ಕೈಲ 4ರಾಗ 4 ಹೋದ್ರೆ 0 70 ರೂಪಾಯಿ. ಹಾಗಾದರೆ ಆತನಿಗೆ ಆದ ಲಾಭ ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟಾನ. ಆತನಿಗೆ ಎಷ್ಟು ರೂಪಾಯಿ ಲಾಭ ಆಗ್ತದಪ್ಪ ಅಂತಂದಾಗ 70 ರೂಪಾಯಿ ಆತನಿಗೆ ಲಾಭ ಆಗ್ತದೆ. ನೋಡ್ರಿ 350ಕ್ಕೆ ತೆಗೆದುಕೊಂಡು ನಾವು 470ಕ್ಕೆ ಮಾರ್ತೇವೆ ಅನ್ನೋದಾದ್ರೆ ಲಾಭ ಅಂತೂ ಆಗ್ಬೇಕು. ಜಾಸ್ತಿ ಬಂತಲ್ಲ ಅಮೌಂಟ. ನೆಕ್ಸ್ಟ್ ಪ್ರಶ್ನೆ, ಒಬ್ಬನು ಒಂದು ಸೈಕಲನ್ನು 450ಗಳಿಗೆ ಕೊಂಡುಕೊಂಡನು. 50ಗಳನ್ನು ಅದರ ರಿಪೇರಿಗಾಗಿ ಖರ್ಚು ಮಾಡ್ತಾನೆ. ಅದನ್ನು ಅವನು 600ಗಳಿಗೆ ಮಾಡಿದರೆ ಅವನಿಗೆ ದೊರೆಯುವ ಲಾಭ ಎಷ್ಟು? ಸೇಮ್ ಇದೇ ಥರ ಸಾಕಷ್ಟು ಪ್ರಶ್ನೆಗಳು ಬಂದವು. 450 ರೂಪಾಯಿ ಆಗ್ತಾ ನೋಡ್ರಿ. ಒಬ್ಬ ಒಂದು ಸೈಕಲನ್ನು 450 ರೂಪಾಯಿಗಳಿಗೆ ಏನು ಮಾಡ್ತಾನಪ್ಪ ಅಂತಂದಾಗ ಕೊಂಡುಕೊಳ್ತಾನೆ. ಅದ್ರ 50 ರೂಪಾಯಿ ರಿಪೇರಿ ಖರ್ಚು ಮಾಡ್ತಾನೆ ಅಂತ ಅಂದಾಗ ಟೋಟಲ್ 450ಕ್ಕೆ 50 ಸೇರಿಸಿದ್ರೆ 500 ರೂಪಾಯಿ ಆಯ್ತು. 500 ರೂಪಾಯಿ ತೆಗೆದುಕೊಂಡಂಗೆ ಆಯ್ತು. ಅದನ್ನು ಮಾರಿದಷ್ಟಕ್ಕವ 600 ರೂಪಾಯಿ. 600ಕ್ಕೆ ಆತ ಮಾರ್ತಾನೋದಾದ್ರೆ ಎಷ್ಟು ರೂಪಾಯಿ ಡಿಫ್ರೆನ್ಸ್ ಬಂತಿದೆ? 100 ರೂಪಾಯಿ. ಹಾಗಾದ್ರೆ ಆತನಿಗೆ ದೊರೆಯುವ ಲಾಭ ಎಷ್ಟಪ್ಪ ಅಂತಂದಾಗ 100 ರೂಪಾಯಿ. ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ. ಕ್ಲಿಯರ್?
ನೆಕ್ಸ್ಟ್ ಪ್ರಶ್ನೆ, ಈ ಥರ ಇದೆ. ಒಬ್ಬ ಅಂಗಡಿಯವನು ಒಂದು ರೇಡಿಯೋವನ್ನು 680ಗಳಿಗೆ ಮಾರಿ, ಒಬ್ಬ ಅಂಗಡಿಯವನು ಒಂದು ರೇಡಿಯೋವನ್ನು 680ಗಳಿಗೆ ಮಾರ್ತಾನೆ. ಅದರಿಂದ 120 ರೂಪಾಯಿಗಳನ್ನು ಕಳೆದುಕೊಳ್ತಾನೆ, ನಷ್ಟವಾಗ್ತದೆ. ಅವನಿಗೆ 120 ಸಿಗಬೇಕಾದರೆ ಅಥವಾ ಲಾಭವಾಗಬೇಕಾದರೆ ಅವನು ಆ ರೇಡಿಯೋವನ್ನು ಯಾವ ಬೆಲೆಗೆ ಮಾರಬೇಕಾಗಿತ್ತು ಅಂತ ಕ್ವಶನ್ಸ್ನ ಕೊಟ್ಟಾನೆ. ನೋಡಿ, ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಬಂದಂಥ ಕ್ವಶನ್ಸ್. 680ಗಳಿಗೆ ಮಾರುವುದರಿಂದ 120 ರೂಪಾಯಿ ಕಳ್ಕೊಂಬಿಟ್ಟಾನವ. ಆ 120 ರೂಪಾಯಿ ನಿಮ್ಗೆ ಸಿಗಬೇಕಾಗಿತ್ತು ಅಂದ್ರೆ ನಾವು ಎಷ್ಟಕ್ಕೆ ಮಾರಬೇಕಾಗಿತ್ತು? ಸಿಂಪಲ್, 680ಕ್ಕೆ 120 ರೂಪಾಯಿ ಕಳ್ಕೊಂಡಂದ್ರೆ ಆ 120 ರೂಪಾಯಿ ಕೂಡಿಸ್ಬಿಡ್ರಿ, ಅಲ್ಲೇ ಆನ್ಸರ್ ಸಿಕ್ಬಿಡ್ತದೆ. ನಾವು 0 8 2 ಎಷ್ಟಕ್ಕೆ 1 10 6 ಇದೊಂದು 7 1 8 800 ಆಗತ್ತೆ. ಹಾಗಾದರೆ ಆತ 800 ರೂಪಾಯಿಗೆ ಅದನ್ನು ಮಾರಬೇಕಾಗಿತ್ತು. ನೋಡ್ರಿ, ಹೊಳೆ ಕನ್ಕ್ಲೂಷನ್ ಕರೆಕ್ಟ್ ಬರ್ತೈತಿಲ್ಲ ನೋಡ್ರಿ. 800 ರೂಪಾಯಿಗೆ ಆತ ಮಾರುವುದರಿಂದ ಆತನಿಗೆ ಏನಾಗ್ತಿತ್ತಪ್ಪ, 120 ರೂಪಾಯಿ ಸಿಗ್ತಿತ್ತು. ಅವ ಮಾರಿದಷ್ಟಕ್ಕೆ ಈಗ 680ಕ್ಕೆ ನೋಡ್ರಿ, 800 ರೂಪಾಯಿಗೆ 800 ಒಳಗಡೆ 680 ಕಳೀರಿ. 680 ಕಳೆದಾಗ 0 8ರಾಗ 10ರಾಗ 8 ಕಳೆದ್ರೆ 2 ಉಳಿತದೆ, ಒಂದು ಕೈಲ 6 1 7, ಇದು 8ರಾಗ 7 ಕಳೆದ್ರೆ 120 ರೂಪಾಯಿ ಬಂತಾಯಿದೆ. 120 ರೂಪಾಯಿ ಲಾಸ್ ಆಗೈತೆ ಅವ್ನು. ಅವ 800 ರೂಪಾಯಿಗೆ ಮಾರಿದ್ನಪ್ಪ ಅಂದ್ರಾಗ ಆತನಿಗೆ 120 ರೂಪಾಯಿ ಲಾಭ ಆಗ್ತಿತ್ತು. ಬಟ್ ಅವನು ಹೋಗಿ 680ಕ್ಕೆ ಮಾರಿಬಿಟ್ಟಾನ, 120 ರೂಪಾಯಿ ಕಳ್ಕೊಂಡ್ಬಿಟ್ಟಾನ. ಹಾಗಾದ್ರೆ ಆ 120 ರೂಪಾಯಿ ಸಿಗ್ಬೇಕಾಗಿತ್ತು ಅಂದ್ರೆ ಆತ 800 ರೂಪಾಯಿಗೆ ಮಾರಬೇಕಾಗಿತ್ತು. ಕ್ಲಿಯರ್? ಈ ಪ್ರಶ್ನೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ನೋಡ್ರಿ. ಚಂದ್ರಕಾಂತನು ಒಂದು ಮನೆಯನ್ನು 2 ಲಕ್ಷ ರೂಪಾಯಿಗೆ ಕೊಂಡುಕೊಂಡು ಅದರ ದುರಸ್ತಿಗಾಗಿ 50,000 ರೂಪಾಯಿಗಳನ್ನು ಖರ್ಚು ಮಾಡಿದನು. ಅವನು ಅದರಲ್ಲಿ 50,000 ರೂಪಾಯಿ ಲಾಭ ಪಡೆಯಬೇಕಾದ್ರೆ ಅದರ ಮಾರುವ ಬೆಲೆ ಎಷ್ಟಾಗಿರ್ಬೇಕು ಅಂತ ಕ್ವಶನ್ಸ್ನ ಕೊಟ್ಟಾನೆ. ನೋಡ್ರಿ, 2 ಲಕ್ಷಕ್ಕೆ ಮನೆ ತೆಗೆದುಕೊಳ್ತಾನೆ, ಅದರ ದುರಸ್ತಿಗಾಗಿ 50,000 ರೂಪಾಯಿ ಖರ್ಚು ಮಾಡ್ತಾನೆ. ಅಂದ್ರೆ 2 ಲಕ್ಷ ಮ್ಯಾಗಿಂದ 50,000 ಅಂದರೆ ಟೋಟಲ್ ಆಗಿ 2,50,000 ರೂಪಾಯಿ ಆತಂದು ಅಮೌಂಟ್ ಆಯಿತು. 2,50,000 ರೂಪಾಯಿ ಖರ್ಚು ಮಾಡ್ದಂಗೆ ಆಯಿತು. ಅವ ಅದನ್ನು ಮಾರುವ ಬೆಲೆ ಅವ್ನಿಗೆ ಏನು ಬೇಕಾಗಿತ್ತು? ಈಗ ಅದ್ರ ಮ್ಯಾಗ 50,000 ರೂಪಾಯಿ ಲಾಭ ಬೇಕಾಗ್ಯದ. ಈಗ 2.5 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾನ, ಅದ್ರ ಮ್ಯಾಗ 50,000 ರೂಪಾಯಿ ಲಾಭ ಬೇಕಾಗಿತ್ತು. 50,000 ರೂಪಾಯಿ ಲಾಭ ಬೇಕಾಗಿತ್ತಪ್ಪ ಅಂತಂದಾಗ ಯಾವ ಬೆಲೆಗೆ ಮಾರ್ಬೇಕು? 2.5 ಲಕ್ಷ ರೂಪಾಯಿ ಖರ್ಚು ಮಾಡಿ 2 ಲಕ್ಷಕ್ಕೆ ಮಾರಕ್ಕೆ ಬರಂಗಿಲ್ಲ, ಅವ್ಗೆ 50,000 ರೂಪಾಯಿ ಲಾಭ ಬೇಕಾಗ್ಯದ. ಇದು ಅಂತೂ ಅಲ್ಲ. 3 ಲಕ್ಷ ನೋಡ್ರಿ, 2.5 ಲಕ್ಷ ರೂಪಾಯಿ ಖರ್ಚು ಮಾಡಿ 3 ಲಕ್ಷಕ್ಕೆ ನಾವು ಮಾರಿದೆವು ಅಂದ್ರೆ 2.5 ಲಕ್ಷ ರೂಪಾಯಿ ನಮ್ಗೆ ಖರ್ಚು ಹೋಯ್ತು, ಮ್ಯಾಗಿಂದ 50,000 ರೂಪಾಯಿ ಲಾಭ ಬಂತಲ್ಲ. ಹೀಗಾಗಿ ಸರಿಯಾದ ಉತ್ತರ ಏನಪ್ಪ ಅಂತಂದಾಗ ಆಪ್ಷನ್ಸ್ ಬಿ, 3 ಲಕ್ಷ ರೂಪಾಯಿಗೆ ಅದನ್ನು ನಾವು ಮಾರಬೇಕಾಗ್ತದ. ಓಕೆ, ಈ ಥರ ಈ ನವೋದಯಕ್ಕೆ ಸಂಬಂಧಿಸಿದಂಥ ಲಾಭ ಮತ್ತು ನಷ್ಟಕ್ಕೆ ಒಂದಿಷ್ಟು ಸಿಂಪಲ್ ಕ್ವಶನ್ಸ್ಗಳನ್ನ ಹೇಳಿದ್ದೀನಿ. ಇದೇ ರೀತಿಯಾಗಿ ಎಲ್ಲ ಥರ ಚಾಪ್ಟರ್ಗಳನ್ನ ತೊಗೊಂಡು ಹಿಂದಿನ ಆಫೀಷಿಯಲ್ ಕ್ವಶನ್ಸ್ಗಳನ್ನ ತೊಗೊಂಡು ಹೇಳ್ಕೊತಾ ಬರ್ತಿರ್ತಿರ್ತೀನಿ. ಈ ಥರ ಪ್ರಶ್ನೆಗಳು ಏನಾಗ್ತಿರ್ತವಪ್ಪ ಅಂತಂದಾಗ ಸುಲಭವಾಗಿ ಬರ್ತಿರ್ತಿರ್ತವೆ. ಆಲ್ರೆಡಿ ಹಿಂದಿನ ಸಾಕಷ್ಟು ವೀಡಿಯೋಗಳು ಮಾಡಿದ್ದೀನಿ, ಅವೆಲ್ಲವೂ ನಿಮ್ಮ ಪ್ಲೇಲಿಸ್ಟ್ ಒಳಗೆ ಸೇರಲಾಗಿ ಸಿಗಬೇಕಪ್ಪ ಅಂತಂದಾಗ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡಿ. ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂತಂದಾಗ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಏನಾಗ್ತಾವಪ್ಪ ಅಂದಾಗ ನೇರವಾಗಿ ನಿಮ್ಗೆ ಸಿಗ್ತಾವೆ. ಧನ್ಯವಾದಗಳು ರೀ.